ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ನ ತನಿಖೆ ಮತ್ತೆ ಚುರುಕುಗೊಂಡಿದೆ. ಶಾಸಕ ಭೈರತಿಗೆ ಈ ಕೊಲೆ ಪ್ರಕರಣ ಉರುಳಾಗುವ ಸಾಧ್ಯತೆ ಹೆಚ್ಚಾಗಿದೆ. ಇತ್ತ ಹೈಕೋರ್ಟ್ ಕೂಡ ಬೇಲ್ ರದ್ದು ಮಾಡಿ ಶಾಕ್ ಕೊಟ್ಟಿದೆ. ಇದರ ಬೆನ್ನಲ್ಲೇ ಭೈರತಿ ಇದೀಗ ಸುಪ್ರೀಂ ಮೊರೆ ಹೋಗಿದ್ದಾರೆ. ಆದ್ರೆ ಅಲ್ಲೂ ಕೂಡ ಸಿಐಡಿ ಕೊಕ್ಕೆ ಹಾಕಿದೆ. ಬಿಕ್ಲು ಶಿವನ ರಕ್ತಕ್ಕೆ ಬಲಿಯಾಗ್ತಾರ ಭೈರತಿ? ಶಾಸಕನ ಸುತ್ತುತ್ತಿದೆ ಸಿಐಡಿ ಬಲೆ. ಬಿಕ್ಲು ಶಿವ ಹತ್ಯೆ ಕೇಸ್ ಈಗ ಶಾಸಕ ಭೈರತಿ ಬಸವರಾಜ್ ಕೊರಳಿಗೆ ಉರುಳಾಗಿ ಪರಿಣಮಿಸಿದೆ. ಈ ಹಿಂದೆ ಹೈಕೋರ್ಟ್ ನೀಡಿದ್ದ ಮಧ್ಯಂತರ ರಕ್ಷಣೆಯನ್ನ ಈಗ ನ್ಯಾಯಾಲಯ ಕಂಪ್ಲೀಟ್ ಆಗಿ ರದ್ದು ಮಾಡಿದೆ. ಅಷ್ಟೇ ಅಲ್ಲ, ಶಾಸಕರು ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಕೂಡ ವಜಾಗೊಳಿಸಿರೋ ಹೈಕೋರ್ಟ್ ಸಿಐಡಿ ತನಿಖೆಗೆ ಗ್ರೀನ್ ಸಿಗ್ನಲ್ ನೀಡಿದೆ. ಇದರಿಂದಾಗಿ ಭೈರತಿ ಬಸವರಾಜ್ ಅವರಿಗೆ ಈಗ ಅರೆಸ್ಟ್ ವಾರೆಂಟ್ ಫಿಕ್ಸ್ ಆದಂತಿದೆ. ಹೈಕೋರ್ಟ್ ಆದೇಶ ಹೊರಬೀಳ್ತಿದ್ದಂತೆಯೇ ಸಿಐಡಿ ಟೀಮ್ ಫುಲ್ ಅಲರ್ಟ್ ಆಗಿದೆ. ಶಾಸಕರನ್ನ ಬಂಧಿಸಲು ಸೀಕ್ರೆಟ್ ಪ್ಲಾನ್ ರೂಪಿಸಿರೋ ಅಧಿಕಾರಿಗಳು ಈಗಾಗಲೇ ಸರಣಿ ಸಭೆಗಳನ್ನ ನಡೆಸಿದ್ದಾರೆ. ಭೈರತಿ ಬಸವರಾಜ್ ಸದ್ಯ ಎಲ್ಲಿ ಲೊಕೇಟ್ ಆಗಿದ್ದಾರೆ, ಅವರ ಮೊಬೈಲ್ ಲೊಕೇಶನ್ ಏನು ಅನ್ನೋದರ ಮೇಲೆ ಈಗ ಸಿಐಡಿ ಕಣ್ಣಿಟ್ಟಿದೆ. ಇನ್ನು ಶಾಸಕರು ವಿದೇಶಕ್ಕೆ ಪರಾರಿಯಾಗುವ ಸಾಧ್ಯತೆ ಇರೋದ್ರಿಂದ ವಿಮಾನ ನಿಲ್ದಾಣಗಳಿಗೂ ಈಗಾಗಲೇ ಅಲರ್ಟ್ ಸಂದೇಶ ರವಾನಿಸಲಾಗಿದೆ. ಬಿಕ್ಲು ಶಿವ ಹತ್ಯೆ ಹಿಂದೆ ಶಾಸಕರ ಕೈವಾಡ ಇದೆ ಅನ್ನೋ ಆರೋಪವನ್ನ ಈಗ ಸಿಐಡಿ ಗಂಭೀರವಾಗಿ ಪರಿಗಣಿಸಿದೆ. ಪ್ರಕರಣದಲ್ಲಿ 5ನೇ ಆರೋಪಿಯಾಗಿರೋ ಭೈರತಿ ಬಸವರಾಜ್ ಕಳೆದ ಕೆಲವು ದಿನಗಳಿಂದ ತನಿಖೆಗೆ ಸಹಕರಿಸುತ್ತಿಲ್ಲ ಎಂಬ ಆರೋಪವೂ ಇದೆ. ಈ ಹಿನ್ನೆಲೆಯಲ್ಲಿ ಇವರನ್ನು ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸಲು ಸಿಐಡಿ ಸಿದ್ಧತೆ ಮಾಡಿಕೊಂಡಿದೆ. ಅತ್ತ ಭೈರತಿ ಬಸವರಾಜ್ ಅವರ ವಕೀಲರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಪ್ಲಾನ್ ಮಾಡ್ತಿದ್ದಾರೆ. ಬಿಕ್ಲು ಶಿವನ ಕೊಲೆ ಕೇಸ್ ಈಗ ರಾಜಕೀಯ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಸಿಐಡಿ ಅಧಿಕಾರಿಗಳ ಮುಂದಿನ ನಡೆ ಏನು? ಭೈರತಿ ಬಸವರಾಜ್ ಪೊಲೀಸರ ಕೈಗೆ ಸಿಗ್ತಾರಾ ಅಥವಾ ಸುಪ್ರೀಂ ಕೋರ್ಟ್ ನಲ್ಲಿ ಅವರಿಗೆ ರಿಲೀಫ್ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.